ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಒನ್ ಮೋರ್ ನ್ಯೂ ಬ್ಲಾಗ್. ಸೊ ಇವಾಗ ನಿಮ್ಗೆ ಆಲ್ರೆಡಿ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಆಗಿರುತ್ತಂತ. ಸೊ ಈ ಒಂದು ವಿಡಿಯೋ ನಾವೀಗ ರೀಸೆಂಟ್ಲಿ 2BHKಗೆ ಮೂವ್ ಆದ್ವಿ ಈ ಮಂತ್ ಸ್ಟಾರ್ಟಿಂಗಲ್ಲಿ. ಸೊ ಈ ರೂಮೆಲ್ಲ ಹೇಗೆ ಸಿಕ್ತು ಮತ್ತು ಹೇಗಿದೆ 2BHK ಮತ್ತು ಇದಕ್ಕೆ ಪ್ರೈಸ್ ಎಷ್ಟಾಯಿತು ಇದೆಲ್ಲ ಈ ಒಂದು ವಿಡಿಯೋದಲ್ಲಿ ನಿಮ್ಮನ್ನು ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಹಾಗಿದ್ರೆ ತಡ ಮಾಡಿದೆ ಈ ವಿಡಿಯೋನ ಸ್ಟಾರ್ಟ್ ಮಾಡುವ. ಸೊ ಗೈಸ್, ನಾವು ಮುಂಚೆ 1BHKಲಿದ್ವಿ. ಸೊ ಅದು ಸ್ವಲ್ಪ ತುಂಬ ಅಂದರೆ ಕಂಜೆಸ್ಟೆಡ್ ಥರ ಇತ್ತು. ಬರೀ ಒಂದು 550 to 600 ಸ್ಕ್ವೇರ್ ಫೀಟ್ ಏನೋ ಇತ್ತು. ಸೊ ಇಬ್ಬರಿಗೆ ತುಂಬಾ ಕಷ್ಟ ಆಗ್ತಿತ್ತಲ್ಲಿ. ಅದಕ್ಕೆ ನಾವು ಏನಕ್ಕೆ ಸ್ವಲ್ಪ ದೊಡ್ಡ ಮನೆಗೆ ಶಿಫ್ಟ್ ಆಗಬಾರ್ದಂತ ಅದಕ್ಕೆ ನಿಯರ್ ಬೈ ಇಲ್ಲೇ 2BHKಗೆ ಶಿಫ್ಟ್ ಆದ್ವಿ. ಸೊ ಇವಾಗ ನಿಮ್ಗೆ ನಾವು ರೂಮ್ ಟೂರ್ ಕೊಡ್ತೀನಿ ಹೇಗಿದೆ ಅಂತ ನಮ್ದು ಈ ಒಂದು ಹೊಸ ಮನೆ. ಬನ್ನಿ. ಸೊ ಗೈಸ್, ಈಗ ಒಳಗಡೆ ಎಂಟರ್ ಆಗ್ತಿದ್ದಂಗೆ ಇದು ಹಾಲ್ ಏರಿಯಾ ಫುಲ್ಲು. ಸೊ ಹಾಲ್ ತುಂಬ ಅಂದರೆ ಸ್ಪೇಷಿಯಸ್ ಆಗಿದೆ. ಸೊ ಇದನ್ನು ನೋಡೇ ನಮಗೆ ಸ್ವಲ್ಪ ಪಾಸಿಟಿವ್ ವೈಬ್ ಬಂತು ಈ ರೂಮ್ ಬಗ್ಗೆ. ಏನಕ್ಕಂದರೆ ನಾವು ನೋಡಿರೋದ್ರ ಎಲ್ಲ ರೂಮ್ಸ್ ಇದಕ್ಕಿಂತ ಮುಂಚೆ ಹಾಲೆಲ್ಲ ಇಷ್ಟೇ ಚಿಕ್ಕದಿತ್ತು. ಇದೊಂದು ಹಾಲ್ ಏರಿಯಾ. ಸೊ ಇಲ್ಲಿ ಅವ್ರದ್ದೇ ಅಂದರೆ ಟ್ಯೂಬ್ಲೈಟ್ಸು, ಫ್ಯಾನ್ಸು ಅದೆಲ್ಲ ಇತ್ತು. ಸೊ ಇಲ್ಲಿ ಆ್ಯಕ್ಚುಲಿ ಇಲ್ಲಿ 2 ಫ್ಯಾನ್ ಇತ್ತು, ಬಟ್ ಒಂದೇ ಹಾಕಿದ್ದಾರೆ. ಸೊ ಇಲ್ಲೊಂದು ಫ್ಯಾನ್ ಇದೆ ಮತ್ತು ಇಲ್ಲೊಂದು. ಸೊ 2 ಫ್ಯಾನ್ಸ್ ಮತ್ತು ಇದು ಬಲ್ಪ್ ಇಲ್ಲೊಂದು. ಹಾಗೆ ಇಲ್ಲಿ ನಮ್ಮದು TV ಏರಿಯಾ ಮತ್ತು ಇಲ್ಲಿ ನಾನು ವರ್ಕ್ ಮಾಡೋ ಪ್ಲೇಸೆಲ್ಲ ಇಲ್ಲೇ. ಸೊ ಇಲ್ಲೊಂದು ಸ್ಮಾಲ್ ಟೇಬಲ್ ಥರ ಇದೆ. ಮತ್ತು ಇಲ್ಲಿ ನಾವು ದೇವ್ರದೊಂದು ಚಿಕ್ಕದೊಂದು ಮಂಟಪದ ಥರ ಇಟ್ಟಿದ್ದೀವಿ. ಸೊ ದಿಸ್ ಈಸ್ ದ ಹಾಲ್ ಏರಿಯಾ. ಇದು ಬಂದು ಫಸ್ಟ್ ಬೆಡ್ರೂಮು. ಸೊ ಇದು ಮಾಸ್ಟರ್ ಬೆಡ್ರೂಮ್ ಅಲ್ಲ, ಮಾಸ್ಟರ್ ಬೆಡ್ರೂಮ್ ಆ ಕಡೆ ಇದೆ. ಸೊ ಇದು ಫಸ್ಟ್ ಬೆಡ್ರೂಮು. ಸೊ ಇಲ್ಲಿ ಕೂಡ ಒಂದು ಫ್ಯಾನು, ಒಂದು ಟ್ಯೂಬ್ಲೈಟ್ಸು, ಹಾಗೆ ಈ ಕಡೆಯಿಂದ ಚೆನ್ನಾಗಿರೋ ಗಾಳಿ ಬರುತ್ತೆ. ಸೊ ಇಲ್ಲಿ ವಿಂಡೋ ಇದೆ ಆ್ಯಂಡ್ ಒಂದು ಫ್ಯಾನ್ ಮತ್ತು ಇನ್ನೊಂದು ಅಟ್ಯಾಚ್ಡ್ ವಾರ್ಡ್ರೋಬ್ ಇದೆ. ಸೊ ಇದು 2 ಡೋರ್ ವಾರ್ಡ್ರೋಬ್. ಮತ್ತು ಇಲ್ಲಿ ಮೇಲ್ಗಡೆ ಯುಟಿಲಿಟಿ ಏರಿಯಾ ಅಂದರೆ ರ್ಯಾಕ್ಸ್ ಇದೆ. ಸೊ ದಿಸ್ ಈಸ್ ಅವರ್ ಫಸ್ಟ್ ಬೆಡ್ರೂಮ್. ಹೀಗಿದೆ. ಮತ್ತು ಇಲ್ಲಿ ಅಟ್ಯಾಚ್ಡ್ ಆಗಿ ಇಲ್ಲೊಂದು ವಾಶ್ ಬೇಸಿನ್ ಥರ ಇದೆ, ಇಲ್ಲಿ ನೋಡಿ. ಮತ್ತು ಇದು ಫಸ್ಟ್ ಏನಂದರೆ ವಾಶ್ರೂಮು. ಸೊ ಇದು ಬಂದು ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ಸು. ಸೊ ಇದು ಹೀಗಿದೆ. ಇಲ್ಲಿ ನಮಗೆ ಗೀಝರೆಲ್ಲ ಏನು ಕೊಡಲಿಲ್ಲ, ಬರೀ ಇಲ್ಲಿ ಕೋಲ್ಡ್ ವಾಟರ್ ಅಷ್ಟೇ. ನೋಡಿ ಎಷ್ಟು ದೊಡ್ಡದಾಗಿದೆ ಹಾಲು. ನಮ್ಮ ಸೆಕೆಂಡ್ ಬೆಡ್ರೂಮ್ ಅಂದರೆ ಮಾಸ್ಟರ್ ಬೆಡ್ರೂಮ್. ಸೊ ಇಲ್ಲೇ ನಾನು ಮತ್ತು ವೈಶಾಲಿ ಇರೋದು. ಸೊ ದಿಸ್ ಈಸ್ ಆರ್ ಮೇನ್ ಬೆಡ್ರೂಮ್. ಸೊ ಇಲ್ಲಿ ಒಂದು ಸ್ವಿಚ್ ಬೋರ್ಡ್ ಇದೆ ಮತ್ತು ಇದು ಫೋಟೋ ನಾವೇ ಹ್ಯಾಂಗ್ ಮಾಡಿದ್ದೀವಿ. ಒಂದು ಟ್ಯೂಬ್ಲೈಟ್ ಮತ್ತು ಮೇಲ್ಗಡೆ ಇಲ್ಲಿ ರ್ಯಾಕ್ಸ್ ಏರಿಯಾ. ಮತ್ತು ಇದು ಕಬರ್ಡ್ ನಮ್ಮದೇ. ಸೊ ಇದು ನಾವೇ ಓನ್ ಪರ್ಚೇಸ್ ಮಾಡಿರೋದು. ಆ್ಯಂಡ್ ಇದು ಅವ್ರದ್ದೇ ಅಂದರೆ ಅಟ್ಯಾಚ್ಡ್ ಒಂದು ವಾರ್ಡ್ರೋಬ್ ಇದೆ. ಅಗೇನ್ 2 ಡೋರ್ ವಾರ್ಡ್ರೋಬ್. ಸಫಿಷಿಯೆಂಟ್ ಬಟ್ಟೆ ಎಲ್ಲ ಇಡ್ಬೋದು. ಮತ್ತು ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಇದೆ, ವಿಚ್ ಈಸ್ ನೈಸ್, ನೋಡಿ. ಮತ್ತು ಈ ಕಡೆ ವಿಂಡೋ. ಇಲ್ಲೊಂದು ಸ್ವಿಚಸ್. ಸೊ ಇವೆಲ್ಲ 2 ವೇ ಸ್ವಿಚಸ್. ಅಂದರೆ ಈ ಕಡೆಯಿಂದನೂ ನಾವು ಬೇಕಿದ್ರೆ ಲೈಟ್ ಆನ್ ಆಫ್ ಎಲ್ಲ ಮಾಡ್ಬೋದು, ನೋಡಿ. ಮತ್ತು ಫ್ಯಾನ್ ಕೂಡ ಹಾಗೆ. ಇಲ್ಲಿ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ಡ್ ಆಗಿ ಇಲ್ಲಿ ವಾಷಿಂಗ್ ಮಷಿನ್ ಏರಿಯಾ ಕೂಡ ಇದೆ. ಸೊ ಇಲ್ಲಿ ಒಂದು ಟ್ಯಾಪ್ ಇದೆ, ನೋಡಿ. ಸೊ ಈ ಟ್ಯಾಪಿಂದನೇ ಇವಾಗ ವಾಷಿಂಗ್ ಮಷಿನ್ಗೆ ವಾಟರ್ ಸಪ್ಲೈ ಎಲ್ಲ ಆಗೋದು. ಮತ್ತು ಇಲ್ಲೇ ನಾವು ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಲಾಸ್ಟ್ ರೂಮಲ್ಲಿ ನಾವೇನಿದ್ವೋ ಸೊ ಅಲ್ಲಿ ಹೊರಗಡೆ ಇತ್ತು, ಬಟ್ ಇಲ್ಲಿ ಒಳಗಡೆನೇ ಇದೆ. ದಿಸ್ ಈಸ್ ಅನದರ್ ವಾಶ್ರೂಮ್. ಸೊ ಇದು ಇನ್ನೊಂದು ವಾಶ್ರೂಮು. ಇದು ವೆಸ್ಟರ್ನ್ ಸ್ಟೈಲ್ ಸೆಟ್ಟಿಂಗು. ಮತ್ತು ಇಲ್ಲಿ ಗೀಝರೆಲ್ಲ ಅವ್ರದ್ದೇ ಆಗಿರುತ್ತೆ, ನಾರ್ಮಲ್ ಟ್ಯಾಪ್ಸ್. ಮತ್ತು ಇಲ್ಲೊಂದು ಹ್ಯಾಂಡ್ ವಾಶ್ ಅಂತ ಒಂದು ಬೇಸಿನ್ ಥರ ಇದೆ. ಆ್ಯಂಡ್ ಗೈಸ್, ನನಗೂ ವೈಶಾಲಿಗೂ ಈ ಮನೆಯಲ್ಲಿ ಫೇವ್ರೇಟ್ ಜಾಗ ಅಂದರೆ ನಮ್ಮ ಬಾಲ್ಕನಿ. ಇಲ್ಲಿ ನೋಡಿ. ಸೊ ಇದು ಕರ್ಟನ್ ನಾವೇ ತಂದು ಹಾಕಿದ್ದೀವಿ. ಆದರೆ ಇವಾಗ ವೀಡಿಯೋಸ್ ಎಲ್ಲ ಮಾಡುವಾಗ ಹಿಂದ್ಗಡೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಎಲ್ಲ ಚಲೋ ಇರಲಿ ಅಂತ.
ಸೊ ದಿಸ್ ಈಸ್ ಆ ಬಾಲ್ಕನಿ. ಇಲ್ಲಿಂದ ತುಂಬ ಚೆನ್ನಾಗಿರೋ ಗಾಳಿ ಎಲ್ಲ ಬರುತ್ತೆ. ಇಲ್ಲಿ ಬೆಳಗ್ಗೆ ಬಂದು ಇಲ್ಲಿ ನಿಂತ್ಕೊಳ್ಬೇಕು. ಹೀಗಿದೆ ಬಾಲ್ಕನಿ ನೋಡಿ. ಸೊ ಇಲ್ಲಿ ಇವಾಗ ಅದು ಗ್ರೀನ್ ಕಲರ್ ಗ್ರಾಸ್ ಮ್ಯಾಟ್ ಹಾಕುವಂಥ ಒಂದು ಪ್ಲ್ಯಾನ್ ಇದೆ. ಸೊ ನಾವು ಎಲ್ಲ ಸೆಟ್ ಮಾಡ್ಕೊಳ್ಳಿಲ್ಲ, ಇನ್ನೂ ಸೆಟ್ ಮಾಡ್ತಾನೆ ಇದ್ದೀವಿ. ಆ್ಯಂಡ್ ಫೈನಲಿ ದ ಕಿಚನ್ ಏರಿಯಾ. ಸೊ ಕಿಚನ್ ಏರಿಯಾ ನಮ್ಗೆ ಸ್ವಲ್ಪ ದೊಡ್ಡದಾಗಿದೆ ಅಂತ ಅನಿಸ್ತು ಕಂಪೇರ್ಡ್ ಟು ಲಾಸ್ಟ್ ಹೌಸ್. ಆ್ಯಂಡ್ ಇಲ್ಲಿ ಮೇಲ್ಗಡೆ ತುಂಬ ಬಾಕ್ಸ್ ಶೆಲ್ಫ್ ಏರಿಯಾ ಎಲ್ಲ ಇದೆ. ಸೊ ಇಲ್ಲಿ ನಾವು ಎಲ್ಲ ಯುಟಿಲಿಟಿ ಐಟಮ್ಸ್ನ ಎಲ್ಲ ಇಲ್ಲಿಟ್ಟಿದ್ದೀವಿ. ಹಾಗೆ ಇಲ್ಲಿ ಕೂಡ ಒಂದು ಚಿಕ್ಕದೊಂದು ರ್ಯಾಕ್ಸ್ ಥರ ಇದೆ. ಸೊ ಇಲ್ಲಿ ಕೂಡ ಎಲ್ಲ ಐಟಮ್ಸ್ ಎಲ್ಲ ಇದೆ, ವಿಚ್ ಇಸ್ ಗುಡ್. ಮತ್ತು ಇಲ್ಲೊಂದು ವಿಂಡೋ ಆ್ಯಂಡ್ ಹಿಯರ್ ನಾವು ಆ್ಯಕ್ವಾಗಾರ್ಡ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ. ಫ್ರಿಜ್ ವಿಚ್ ಕಮ್ಸ್ ಹಿಯರ್. ಮತ್ತು ಇಲ್ಲಿ ಎರಡು ಸ್ವಿಚ್ ಇದೆ. ಸೊ ಇಲ್ಲೊಂದು ಫ್ರಿಜ್ಜಿಗೆ ಹಾಕಿದ್ದೀವಿ, ಇದೊಂದು ನಾವು ಇದರ ಮಿಕ್ಸಿಗೆ ಹಾಕ್ತೀವಿ ಅಥವಾ ಏರ್ ಫ್ರೈಯರ್ ಇದೆ, ಸೊ ಅದನ್ನು ಕೂಡ ಯೂಸ್ ಮಾಡ್ಕೋತೀವಿ. ಆ್ಯಂಡ್ ಇನ್ನೊಂದು ಅಲ್ಲೊಂದಿದೆ. ಸೊ ಹಿಯರ್ ವಿ ಆರ್ ಯೂಸಿಂಗ್ ಇಂಡಕ್ಷನ್ ವಿಚ್ ಈಸ್ ಮಸ್ಟ್ ನಾವು. ಏನಕ್ಕಂದರೆ ಗ್ಯಾಸ್ ಪ್ರೈಸಸ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ ಫಸ್ಟ್ ಆಫ್ ಆಲು. ಸೊ ದಿಸ್ ಈಸ್ ಹೌ ಆ ರೂಮ್ ಲುಕ್ಸ್ ಫ್ರಮ್ ಹಿಯರ್. ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ ಸಖತ್ತಾಗಿದೆ. ಇಬ್ಬರಿಗೂ ಆರಾಮ್ ಸ್ಪೇಷಿಯಸ್ ಆಗಿದೆ. ಹಾಗೆ ಅಟ್ಲೀಸ್ಟ್ ಒಂದು ಫ್ಯಾಮಿಲಿ ಎಲ್ಲ ಬಂತಂದರೆ ಆರಾಮಾಗಿರ್ಬೋದು. ಇವಾಗ ಹೊರಗಡೆ ವ್ಯೂ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ ಹೀಗಿದೆ. ಸೊ ಇದು ನಮ್ಮ ಔಟ್ಸೈಡ್ ವ್ಯೂ. ಸೊ ಇಲ್ಲಿ ವೈಶಾಲಿ ಫ್ಲವರ್ ಪಾಟ್ಸ್ ಎಲ್ಲ ಇಟ್ಟಿದ್ದಾಳೆ. ಮತ್ತು ಇಲ್ಲಿ ಶೂ ರ್ಯಾಕ್ಸ್ ಇದೆ. ಇಲ್ಲಿ ಕೂಡ ಸ್ವಲ್ಪ ಫ್ಲವರ್ ಪಾಟ್ಸ್. ಆ್ಯಂಡ್ ಇಲ್ಲಿಂದ ಓಪನ್ ಏರಿಯಾ ಇದು. ನೋಡಿ ಚೆನ್ನಾಗಿರೋ ಗಾಳಿ ಕೂಡ ಬೀಸುತ್ತೆ ಸಂಜೆ ಟೈಮಲ್ಲೆಲ್ಲ. ಮತ್ತು ಗೈಸ್ ನಮಗಿದು ರೂಮ್ ಹೇಗೆ ಸಿಕ್ತು ಅಂತ ಅಂದರೆ, ಸೊ ನಾವು ಒನ್ ಡೇ ಹೀಗೆ ಎಲ್ಲ ಕಡೆ ಹುಡುಕ್ತಾ ಇದ್ವಿ. ಸೊ ಒನ್ ಕ್ರಾಸಲ್ಲಿ ಇದು ರೆಂಟ್ 2 ಲೆಟ್ ಬೋರ್ಡ್ ಹಾಕಿದ್ರು 2 BHK ಇದೆ ಅಂತ. ಸೊ ಆ ದಿವಸನೇ ಬಂದು ನಾವಿದು ರೂಮೆಲ್ಲ ನೋಡಿದ್ವಿ. ಯಾಕೋ ಇಷ್ಟ ಆಯಿತು ಇಬ್ಬರಿಗೂ. ಅಂದರೆ ಅರೌಂಡ್ 1.5 ಮಂತ್ಸಿಂದನೇ ನಾವು ನೋಡ್ತಾ ಇದ್ವಿ. ಸೊ ಆ ಒಂದು ಐಡಿಯಾ ಬಂದಿತ್ತು ನಮಗೆ ಯಾವ ಥರ ರೂಮ್ಸ್ ಇದೆ ಮತ್ತು ಪ್ರೈಸ್ ರೇಂಜ್ ಎಲ್ಲ ಹೇಗೆ ಅಂತ. ಸೊ ಫೈನಲಿ ನಮ್ಗೆ ಇದು ಯಾಕೋ ಓಕೆ ಅನಿಸ್ತು. ಇಬ್ಬರಿಗೂ ಕಮ್ಯೂಟ್ ಮಾಡಲಿಕ್ಕೂ ನಿಯರ್ ಬೈ ಅನಿಸ್ತು. ನಾವು ಕಮ್ಮಿಂಗ್ ಟು ದ ರೆಂಟ್. ಸೊ ನಾವಿಲ್ಲಿ 25,000 ರೆಂಟ್ ಕೊಡ್ತಾ ಇದ್ದೀವಿ ಪರ್ ಮಂತು. ಹಾಗೆ ಸೆಕ್ಯೂರಿಟಿ ಡಿಪಾಸಿಟ್ ಬಂದು ನಾವು 80,000 ಪೇ ಮಾಡಿದ್ದೀವಿ, ವಿಚ್ ಈಸ್ ವ್ಯಾಲಿಡ್ ಫಾರ್ 11 ಮಂತ್ಸ್. ಹೌದು. ಸೊ 11 ಮಂತ್ಸ್ ಆದ ನಂತರ ನಾವು ಸಪೋಸ್ ಏನಾದ್ರು ಬಿಡ್ತೀವಿ ಅಂದರೆ ಅವರು 1 ಮಂತ್ ರೆಂಟ್ನ ಮೈನಸ್ ಮಾಡಿ ದೇ ವಿಲ್ ಗಿವ್ ದ ರಿಮೈನಿಂಗ್ ಅಮೌಂಟ್. ಇವಾಗ ಸ್ವಲ್ಪ ಜನ ಅಂದ್ಕೊಳ್ಬೋದು ಏನಕ್ಕೆ ರೆಂಟೆಡ್ ಹೌಸ್ಗೆ ಹೋದ್ರಿ. ನಂದು ಹಾಗೂ ವೈಶಾಲಿದು ಮೈಂಡ್ಸೆಟ್ ಹೇಗಿತ್ತಂದರೆ, ಇವಾಗ ಫ್ಲ್ಯಾಟ್ ಏನಾದ್ರು ತೊಗೊಂಡ್ರೆ ತುಂಬ ಡೌನ್ ಪೇಮೆಂಟ್ ಮಾಡಬೇಕು ಮತ್ತು EMIs ಕೂಡ ಜಾಸ್ತಿನೇ ಇರುತ್ತೆ. ಸೊ EMIs ಫಾರ್ 70-80 ಲ್ಯಾಕ್ಸ್ ಫ್ಲ್ಯಾಟ್ಗಂದರೆ ಅಟ್ಲೀಸ್ಟ್ ಒಂದು 50-60,000 ಆದರೂ ಇರುತ್ತೆ, ವಿಚ್ ಈಸ್ 2 to 3 times ಆಫ್ ದ ರೆಂಟೆಡ್ ಅಮೌಂಟ್. ಸೊ ಅದಕ್ಕೆ ಆ ಒಂದು ಫಿನಾನ್ಷಿಯಲ್ ಸ್ಟ್ರೆಸ್ ಬೇಡ ಮತ್ತು EMI ಬರ್ಡನ್ ಕೂಡ ಜಾಸ್ತಿ ಆಗುತ್ತಂತ. ಸೊ ವಿ ಥಾಟ್ ಅಟ್ಲೀಸ್ಟ್ ಫಾರ್ ನಾವು ರೆಂಟೆಡ್ ಇದಕ್ಕೆ ಸೆಟ್ ಆಗಿರುವ ಅಂತ. ಸೊ ಗೈಸ್ ನೋಡಿದ್ರೆಲ್ಲ ಹೀಗಿತ್ತು ನಮ್ಮ ಈ ಒಂದು ಹೋಮ್ ಟೂರ್. ನಿಮಗೆ ಏನಾದರೂ ಡೌಟ್ಸ್ ಏನಾದ್ರು ಇದೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಸೊ ನಾವು ಅದನ್ನೆಲ್ಲ ನೋಡಿ ರಿಪ್ಲೈ ಮಾಡ್ತೀವಿ. ಮತ್ತು ಇದೇ ಥರ ಬೇರೆ ವೀಡಿಯೋಸ್ ನಾವು ಯಾವುದ್ರ ಬಗ್ಗೆ ಮಾಡಬೇಕಂತ ಅದ್ರ ಬಗ್ಗೆನೂ ಕಮೆಂಟ್ ಮಾಡಿ. ವಿಲ್ ಟೇಕ್ ಆಲ್ ಯುವರ್ ರೆಸ್ಪಾನ್ಸಸ್ ಪಾಸಿಟಿವ್ಲಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.